ಬೇಡ ನಕ್ಷತ್ರ, ಸುಮ್ಮನಿದ್ಬಿಡು ಅಷ್ಟೇ. ಏನ್ ಸುಮ್ಮನೆ ಇರೋದು? ನಿನ್ನ ಮತ್ತೆ ರಾಧನ್ ಮಧ್ಯ ಏನೂ ಇರಲಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ನೀವಿಬ್ರು ಸಖತ್ತಾಗೆ ಡ್ರಾಮಾ ಮಾಡಿದ್ದೀರಾ. ಆದ್ರೆ ಈಗ ನಿಮ್ಮ ಡ್ರಾಮಾ ಎಲ್ಲ ಕ್ಲೋಸ್ ಆಗಿದೆ. ಒಂದಲ್ಲ ಒಂದಿನ ಅದಾಗಲೇಬೇಕಾಗಿತ್ತು. ಅದು ಸ್ವಲ್ಪ ಬೇಗ ಆಯಿತು. ನೀನು ಯಾಕದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ಅವಳಿಗೆ ಯಾವ ಆ್ಯಂಗಲಲ್ಲೂ ನಿನಗೆ ಸೂಟೇ ಆಗ್ತಿರ್ಲಿಲ್ಲ. ಪೀಡೆ ತೊಲಗ್ತು, ಶನಿ ಕಾಟ ತಪ್ತು ಅಂತ ನೆಮ್ಮದಿಯಾಗಿರೋದು ಬಿಟ್ಟು ಓವರಾಗಿ ಆಡ್ತಿದ್ಯಲ್ಲ ಬಾವ. ನಕ್ಷತ್ರ, ಕ್ರಿಶ್, ಏನ್ ಮಾಡ್ತಿದೀಯ ನೀನು? ಏನಿದೆಲ್ಲ? ಏನು ಅಂತ ಇವಳನ್ನೇ ಕೇಳ್ಕೊ. ಬೇಡ ಬೇಡ ಅಂದ್ರು ಕೆಣಕಿ ಕೆಣಕಿ ಕೋಪ ತರಿಸ್ತಾ ಇದ್ದಾಳೆ. ಇವಳು ಇದೇ ಥರ ನಡ್ಕೊಂಡ್ರೆ ಈಗ ಬೀಳ್ದಿರೋದು ನೆಕ್ಸ್ಟ್ ಟೈಮ್ ಇದಕ್ಕಿಂತ ಜೋರಾಗಿ ಬೀಳುತ್ತೆ. ನೋಡಿದ್ಯಾ ಜ್ಞಾನಿ, ಇವನಿಗೆಲ್ಲ ಮಾಡ್ಬೋದಾ? ಅಲ್ವೇ, ಮೊದ್ಲೇ ಅವ್ನ ತಲೆ ಕೆಡಿಸ್ಕೊಂಡಿದ್ದಾನೆ. ಅಂಥವನ್ನ ನೀನ್ಯಾಕೆ ಕೆಣ್ಕೋಕ್ ಹೋದೆ? ಅವನ ಕೆಲಸದವ್ರ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ನನಗೆ ಉರಿಸ್ತಾ ಇರ್ಲಿಲ್ವಾ? ನಾನು ಅವಳು ಓದ್ಲು ಅನ್ನೋದನ್ನ ಈ ಥರ ಸೆಲೆಬ್ರೇಟ್ ಮಾಡ್ತಿದ್ದೆ. ಆದ್ರೂ ಅವನು ಅವಳ ಕಡೆನೇ ಬಾಳ್ತಿದ್ದಾನೆ. ನೋಡು, ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲಿ. ಎಲ್ಲ ಚಿಟಿಕೆ ಹೊಡೆದ ತಕ್ಷಣ ಆಗ್ಬೇಕು ಅಂದ್ರೆ ಆಗಲ್ಲ. ಅವನಿಗೆ ಸ್ವಲ್ಪ ಟೈಮ್ ಕೊಡು. ಮನೆ ಗುಬ್ಬಿ ವಾಪಸ್ ಮನೆಗೆ ಬರಲೇಬೇಕು. ಅವನು ನಿನ್ನ ಹತ್ರನೇ ಬರ್ತಾನೆ. ಸ್ವಲ್ಪ ವೇಟ್ ಮಾಡು. ಹಾ ಶೋರ್, ಈಗಲೇ ಚೆಕ್ ಮಾಡ್ತೀನಿ. ರೀ, ನಾನು ನಿಮಗೆ ತಿಂಡಿ ತಂದು ಕೊಡ್ಲಾ? ನಾನು ಮಾತಾಡ್ತಿದ್ರು ಕೇಳಿದ್ರು ಕೇಳ್ದಿರೋ ಹತ್ರ ಹೋಗ್ತಿದ್ದೀರಲ್ಲ, ನನ್ನ ಜೊತೆ ಮಾತಾಡಲ್ವಾ? ನಿಮ್ಮ ಹತ್ರನೇ ಮಾತಾಡ್ತಿರೋದು. ಈಗಾಗಲೇ ಲಿಮಿಟ್ ಮೀರಿ ನಡ್ಕೊಂಡಿದ್ಯಾ. ಈ ತರ ಎಲ್ಲ ಆಡಿದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಯಾಕೆ ಯಾವಾಗಲೂ ನನ್ನ ಮೇಲೆ ರೇಗ್ತೀರಾ? ನಾನು ನಿಮ್ಮ ಹೆಂಡತಿ ಅನ್ನೋದನ್ನ ಮರಿಬೇಡಿ. ಅದು ನಿನ್ ದೃಷ್ಟಿಲಿ ಮಾತ್ರ. ನಿನ್ನ ಹೆಂಡತಿ ಅಂತ ಯಾವತ್ತೂ ನಾನು ಕನ್ಸಿಡರ್ ಮಾಡಿಲ್ಲ, ಮಾಡೋದು ಇಲ್ಲ. ನೋಡಿ, ಇದೆಲ್ಲ ಸರಿ ಬರಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀರಾ ಹೇಳಿ? ಬೇಕಿದ್ರೆ ನಾನು ಸಾಯೋವರೆಗೂ ಹೀಗೆ ಇರ್ತೀನಿ. ಸುಮ್ಮನೆ ಏನೇನೋ ಮಾತಾಡಬೇಡಿ. ನೀವು ಗಂಡ ಅಲ್ಲ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಎಲ್ಲರೂ ನಮ್ಮನ್ನ ಗಂಡ ಹೆಂಡತಿ ಅಂತಾನೆ ಟ್ರೀಟ್ ಮಾಡೋದು. ಆಚೆ ಕಡೆ ನೀವು ನನ್ನನ್ನೇ ಹೆಂಡತಿ ಅಂತ ಪರಿಚಯ ಮಾಡಿಕೊಡ್ಬೇಕಾಗತ್ತೆ. ಗೋಕುಲ ಮನೆ ಎರಡನೇ ಸೊಸೆ ನಾನೇ. ಮಾಡ್ಕೊಂಡ್ರೆ ಎಡ್ವರ್ಟಿಗೆ ನಾನು ಹೀಗೆ ನಾಟಕ ಮಾಡ್ಕೊಂಡಿರ್ತೀನಿ ಬಿಡು. ನನಗೇನು ಕಷ್ಟ ಇಲ್ಲ. ಹಾಗಂತ ಅಡ್ವಾಂಟೇಜ್ ತಗೊಂಡು ನನ್ನ ಹತ್ರ ಬರಕ್ ನೋಡಿದ್ರೆ ನಾನು ಸುಮ್ಮನಿರಲ್ಲ. ಮೊಬೈಲ್ ಕೊಡು. ಕೊಡಲ್ಲ. ನೀನು ಅದಕ್ಕೆ ಚೆನ್ನಾಗಿ ಮಾತಾಡೋವರೆಗೂ ನಾನು ಕೊಡಲ್ಲ. ಇದೆಲ್ಲ ನಿಮಗೆ ಸರಿ ಅನ್ಸುತ್ತಾ? ಒಂದು ಸರಿ ಬೇರೆ ದೃಷ್ಟಿಯಲ್ಲಿ ನೋಡಿ, ಆಗೆಲ್ಲ ಚೆನ್ನಾಗಿದೆ ಅನ್ಸುತ್ತೆ. ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಬೇಡ ಲಿಖಿತ. ಹುಡುಗಾಟ ಆಡ್ಬೇಡ. ಫೋನ್ ಕೊಡು. ಇರೋದನ್ನ ಅರ್ಥ ಮಾಡಿಸ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ನೀನು ನನ್ನ ಹೆಂಡತಿ ಅಂತ ಒಪ್ಕೊಳ್ಳೇಬೇಕಾಗುತ್ತೆ. ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ತಮಾಷೆ ಕೂಡ ಔಟ್ಡೇಟೆಡ್ ಆಗಿ ಮಾಡ್ತೀಯಲ್ಲ. ಇನ್ನ ಯಾವ ಕಾಲದಲ್ಲಿ ಇದೆಯಾ? ಬೇರೆ ಆಪ್ಷನ್ ಇಲ್ಲ ಅಂತ ಒಳ್ಳೆ ಬಾವಿಲಿರೋ ಕಪ್ಪೆ ತರ ಹೇಳ್ತೀಯಲ್ಲ. ಡಿವೋರ್ಸ್. ಡಿವೋರ್ಸ್ ಅನ್ನೋ ಆಪ್ಷನ್ನು ನಿಮ್ಮಂಥವರಿಂದ ಮುಕ್ತಿ ಪಡೆಯೋಕ್ಕೋಸ್ಕರ ಇರೋದು. ಈಗಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ 100 ಆಪ್ಷನ್ಸ್ ಇದೆ. ಏನು
100 ಆಪ್ಷನ್ಸ್ ಇರುತ್ತೆ, ಮರಿಬೇಡ. ಏನ್ ಹೇಳ್ತಾ ಇದೀಯಾ ಕ್ರೇಶ್? ಹೌದು ಅಪ್ಪು, ರಾಧಾ ನಿಜವಾಗ್ಲೂ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನನಗೆ ಈಗಲೇ ಕನ್ಫರ್ಮ್ ಆಗಿದ್ದು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಪ್ಲೀಸ್ ನನ್ನ ಸಂಜೆವರೆಗೂ ಟೈಮ್ ಕೊಡು. ಟೈಮಾ? ಯಾಕೆ? ರಾಧನ್ನ ಕರ್ಕೊಂಡು ಬರೋಕೆ. ಅಲ್ಲಿವರೆಗೂ ಈ ವಿಚಾರ ಅಮ್ಮಂಗೆ ಗೊತ್ತಾಗೋದು ಬೇಡ. ಗೊತ್ತಾದರೆ ಸುಮ್ಮನೆ ನೊಂದ್ಕೊಳ್ತಾಳೆ, ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಗೊತ್ತಾಗಬಾರ್ದು ಅಂದ್ರೆ ಹೇಗೋ? ಮನೆ ಅಂದಮೇಲೆ ವಿಷಯ ಗೊತ್ತಾಗದೇ ಇರುತ್ತಾ? ಅದೇ ಬೇಡ ಅಂತಿರೋದು. ನೀವ್ಯಾರು ಹೇಳಿಲ್ಲ ಅಂದ್ರೆ ಅಮ್ಮಂಗೆ ಖಂಡಿತ ಗೊತ್ತಾಗಲ್ಲ. ಅದು ಹೇಗಾಗುತ್ತೆ ಕ್ರಿಶ್? ಇಂಥ ವಿಚಾರ ಎಲ್ಲ ಮುಚ್ಚಿಡಕ್ಕಾಗುತ್ತಾ? ಬೇರೆ ದಾರಿನೇ ಇಲ್ಲ ಅಪ್ಪು. ಎಲ್ಲ ಈಗಿರೋ ಥರನೇ ಇರಬೇಕು ಅಂತಂದ್ರೆ ಈ ವಿಷಯನ ಅಮ್ಮನಿಂದ ಮುಚ್ಚಿಡ್ಲೇಬೇಕು. ನೀವೆಲ್ಲರೂ ಸಹಾಯ ಮಾಡಿದ್ರೆ ಇದನ್ನ ಮುಚ್ಚಿಡ್ಬೋದು. ಸುಮ್ಮನೆ ಇರು ಬಾವ, ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಯಾಕೆ ಕೆಡ್ಸ್ಕೊತಾ ಇದೆಯಾ? ಹವೆವರ್ ಅವಳು ನಿನಗೆ ಸೂಟ್ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಅವಳು ಹೋಗಿರೋದು ಖುಷಿಯಾಗಿರೋ ವಿಚಾರ. ಇಲ್ಲಿ ಶಟಾಪ್ ನಕ್ಷತ್ರ, ಯಾವಾಗ ಏನ್ ಮಾತಾಡ್ಬೇಕು ಅಂತ ನಿನಗೆ ಗೊತ್ತಾಗಲ್ವಾ? ಗೊತ್ತಾಗಲ್ಲ ಅಂತೇನಿಲ್ಲ ಅತ್ತೆ, ಅವಳು ಬೇಕಂತಾನೆ ಮಾತಾಡ್ತಾಳೆ. ಯಾಕಂದ್ರೆ ಅವಳಿಗೆ ರಾಧಾ ಕಂಡ್ರೆ ಆಗಲ್ಲ ಅಲ್ವಾ? ನೋಡು ಕ್ರಿಶ್, ಈಗ ಇವಳಿಗೆ ಆಗುತ್ತೆ ಆಗಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ರಾಧನ ಹುಡ್ಕೋದು ಇಂಪಾರ್ಟೆಂಟ್. ಎಲ್ಲಿಗೆ ಹೋಗಿರ್ತಾಳೆ? ಹೋಗಿದ್ರೆ ಅವ್ರ ತವ್ರ ಮನೆಗೆ ತಾನೇ ಹೋಗಿರ್ತಾಳೆ. ಹೋಗಿ ಅಲ್ಲಿ ವಿಚಾರಿಸು, ಸಿಕ್ಕೇ ಸಿಗ್ತಾಳೆ. ಥ್ಯಾಂಕ್ಸ್ ಅತ್ತೆ, ನಿಮ್ಗೊಬ್ರಿಗಾದ್ರೂ ಇದ್ರ ಸೀರಿಯಸ್ನೆಸ್ ಅರ್ಥ ಆಯ್ತಲ್ಲ. ನೀನೇನೇ ಹೇಳು ಕ್ರಿಶ್, ಕೌಸಲ್ಯಾಳಿಂದ ಈ ವಿಷಯ ಮುಚ್ಚಿಡೋದು ತುಂಬಾನೇ ಕಷ್ಟ. ಆ ಕಾಂತಮ್ಮ ಲಿಖಿತ ಏನಾದ್ರೂ ಬಾಯ್ ಬಿಟ್ಬಿಟ್ರೆ? ಅಪ್ಪು ಪ್ಲೀಸ್, ಆ ಜವಾಬ್ದಾರಿ ನಿಂದು. ಹೇಗಾದ್ರೂ ಮಾಡಿ ಅವ್ರ ಬಾಯಿ ಮುಚ್ಚು. ರಾಧಾ ವಾಪಸ್ ಬಂದ್ಮೇಲೆ ಬೇಕಿದ್ರೆ ಅವಳು ಹೋಗಿರೋ ವಿಚಾರ ಗೊತ್ತಾಗ್ಲಿ, ನಾನು ಅವಾಗ ಮ್ಯಾನೇಜ್ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಈ ವಿಚಾರ ಗೊತ್ತಾಗೋದು ಬೇಡ. ನೀವೆಲ್ಲ ಒಂದೇ ಮನಸ್ಸಿಂದ ಟ್ರೈ ಮಾಡಿದ್ರೆ ಅದು ಖಂಡಿತ ಸಾಧ್ಯ. ಅಮ್ಮಂಗೆ ಗೊತ್ತಾಗಲ್ಲ. ಸರಿ, ನಾನು ನೋಡ್ಕೊಂಬರ್ತೀನಿ. ಅಮ್ಮ ಅಮ್ಮ, ಏನು ಎಲ್ಲ ಸೇರ್ಕೊಂಡು ಏನೋ ಗುಟ್ಟಾಗಿ ಮಾತಾಡ್ತಿರೋ ಹಾಗಿದೆ. ಏನ್ ವಿಷಯ? ಅಲ್ಲಿಗೆ ನಾವೇನ್ ಮಾತಾಡ್ತಿದ್ವಿ ಅಂತ ಅಮ್ಮಂಗೆ ಗೊತ್ತಾಗಿಲ್ಲ. ನಿನ್ನಿಂದೇ ಕೇಳ್ತಿರೋದು ಏನ್ ವಿಷಯ ಅಂತ. ಏನಿಲ್ಲಮ್ಮ, ಅದು ಇವರೆಲ್ಲ ರಾಧನ್ ಹೊಗಳ್ತಾ ಇದ್ರು, ನಾನು ಅದಕ್ಕೆ ಹೌದು ಹೌದು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅದು ಬೇರೆ ರಾಧಾ ಇವ್ರಿಗೆಲ್ಲ ಇಷ್ಟ ಆಗ್ಬಿಟ್ಟಿದಾರಂತೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅದೇ ಅಲ್ವಾ? ಅಲ್ವಾ ಅತ್ತೆ? ಅಲ್ವಾ ಅಪ್ಪು? ಯಾರನ್ನು ಜಾಸ್ತಿ ಹೊಗಳ್ಬೇಡಿ. ಪ್ರತಿ ಸಲ ಹೊಗಳಿಕೆ ಒಳ್ಳೇದಲ್ಲ. ಕೇಳಿಸ್ತಾ ಕೇಳಿಸ್ತಾ? ನನ್ನ ಹೆಂಡ್ತಿನ ಜಾಸ್ತಿ ಹೊಗಳ್ಬೇಡಿ, ನಿಮ್ಗೆ ಕಣ್ ಬಿದ್ದುಬಿಡುತ್ತೆ. ಅರ್ಥ ಆಯ್ತಾ? ಅಮ್ಮ, ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಬರ್ತೀನಿ. ಒಂದ್ ನಿಮಿಷ.
ನೆನ್ನೆ ನೀನು ಆಚೆ ಹೋಗಿ ಬಂದಮೇಲೆ ಹೇಗಿದ್ದೆ ಅನ್ನೋದನ್ನ ನಾನು ನೋಡಿದ್ದೀನಿ. ಮತ್ತೆ ಅದೇ ಅವತಾರದಲ್ಲಿ ಬಂದರೆ ಚೆನ್ನಾಗಿರಲ್ಲ. ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ, ಜಸ್ಟ್ ಹೋಗಿ ಬರ್ತೀನಿ ಅಷ್ಟೇ. ದೇವ್ರೆ, ಇವತ್ತಿವನ್ ಕುಡ್ಕೊಂಡು ಬರ್ದೇ ಇರ್ಲಪ್ಪ. Come on, Radha, pick up the phone. ಫೋನ್ ರಿಸೀವ್ ಮಾಡಿ ಎಲ್ಲಿದ್ದೀನಿ ಅಂತ ಹೇಳಕ್ ಏನು ಪ್ರಾಬ್ಲಮ್ ನಿಂಗೆ? ಈಗ ಏನಂತ ಮಾಡೋದು? ಎಸ್, ಐ ನೀಡ್ ಹಿಮ್. ನನಗೆ ಸಹಾಯ ಮಾಡೋದಕ್ಕೆ ಈಗ ಅವನೇ ಕರೆಕ್ಟು. ಓ, ಹಾಯ್ ಮಗ. ಏನಪ್ಪ ಕ್ರೀಶ್, ಎಷ್ಟೋ ದಿವಸ ಆದಮೇಲೆ ಕಾಲ್ ಮಾಡಿದ್ದೀಯಾ? ನೋಡು, ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಇಟ್ಸ್ ವೆರಿ ಅರ್ಜೆಂಟ್ ಕಣೋ. ಯಾಕೋ ಟೆನ್ಷನಲ್ಲಿದೆಯಾ? ಏನಾಯ್ತು? ನೋಡು, ನನಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ನಿಂಗೊಂದು ನಂಬರ್ ಕೊಡ್ತೀನಿ, ಅದು ಯಾವ ಟವರ್ ರೇಂಜಿಗೆ ಬರುತ್ತೆ ಅಂತ ಹೇಳ್ತೀಯಾ? ಲವ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ನೀನು ಪರ್ಸ್ನಲ್ ಕೆಲಸ ಮಾಡ್ಕೊಳಕ್ಕಲ್ಲಪ್ಪ. ಯಾಕೆ ನಾನು ಡ್ಯೂಟಿನ ಕಂಟಿನ್ಯೂ ಮಾಡೋದು ನಿನ್ಗೆ ಇಷ್ಟ ಇಲ್ವಾ? ನಿಂಗೆ ಯಾವಾಗಲೂ ಇದೇ ಆಗೋಯ್ತಲ್ವಾ? ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂದಿದ್ರೆ ನಾನು ನಿನ್ನ ಕೇಳ್ತಿದ್ನಾ? ಇವತ್ತಿನವರೆಗೂ ಯಾವತ್ತಾರು ಪರ್ಸನಲ್ ಫೇವರ್ಸ್ ನಿನ್ನ ಹತ್ರ ಕೇಳಿದ್ದೀನಾ? ಇದು ನನ್ನ ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ ಡೂಡ್. ಪ್ಲೀಸ್ ಹೆಲ್ಪ್ ಮೀ. ಲವ್, ವಿಷಯ ಏನು ಅಂತ ಹೇಳಿದೆ ನಂಬರ್ ಟ್ರೇಸ್ ಮಾಡು ಅಂದರೆ ನಾನೇನೋ ಅಂದ್ಕೋಬೇಕು. ಏನೋ ನಿನ್ನ ಪ್ರಾಬ್ಲಮ್ಮು? ಅದನ್ನೆಲ್ಲ ನಿಂಗೆ ಆಮೇಲೆ ಹೇಳ್ತೀನಿ ಗುರು. ಈಗ ಇಮಿಡಿಯೇಟ್ ಆಗಿ ನಿಂಗೊಂದು ನಂಬರ್ ಕಳಿಸ್ತೀನಿ, ಅದನ್ನ ದಯವಿಟ್ಟು ಟ್ರೇಸ್ ಮಾಡಿ ಹೇಳು. ಆಯ್ತು, ಕಳ್ಸಪ್ಪ. ಥ್ಯಾಂಕ್ಸ್ ಡೂಡ್. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಮ್ಮೋ? ಯಾಕೆ ಹಂಗೆ ಮಾತಾಡ್ದೆ? ನಾನೇನು ಮಾತಾಡ್ದೆ? ಅವ್ರು ರಾಧ ತೊಲಗಿದ್ರೆ ಭಾವ ನನ್ನವನಾಗ್ತಾನೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನೇ ನನಗೆ ದುಶ್ಮನ್ ಆಗ್ತಾ ಇದ್ಯಾ? ಅಲ್ಲ, ನಮ್ಮಿಬ್ಬರನ್ನು ಒಂದ್ ಮಾಡೋದ್ ಬಿಟ್ಟು ಭಾವನ ಹತ್ರನೇ ಹೋಗಿ ರಾಧ ನೋಡ್ಕೊಂಡ್ರೆ ಏನರ್ಥ? ತಲೆ ಕೆಟ್ಟಿರೋದು ನಿನಗೆ ನಕ್ಷತ್ರ. ಹ್ಯಾವ್ ಯು ಗಾನ್ ಮ್ಯಾಡ್? ನಾನು ಏನು ಮಾಡಬೇಕೋ ಅದನ್ನೇ ಮಾಡ್ತಿದ್ದೀನಿ. ನೋಡು ಮಾಮ್, ಎಲ್ಲ ನನಗೆ ಹೇಗೆ ಬೇಕೋ ಹಾಗೆ ಆಗಿದೆ. ಅದನ್ನೆಲ್ಲ ಬಿಟ್ಟು ನೀನು ಇನ್ನೇನೋ ಮಾಡಕ್ ಹೋಗಿ ಕೆಲಸ ಕೆಡಿಸ್ಬೇಡ ಅಷ್ಟೇ. ನಿನಗೆ ನಮ್ಮಿಬ್ಬರನ್ನು ಒಂದ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು. ಅದನ್ನ ಬಿಟ್ಟು ನಮ್ಮಿಬ್ಬರನ್ನ ದೂರ ಮಾಡಕ್ ಮಾತ್ರ ಹೋಗ್ಬೇಡ. ಏ ಲೂಸು, ರಾಧಾ ಮನೆ ಬಿಟ್ಟು ಹೋಗಿ ಇನ್ನೂ ಒಂದು ದಿನಾನೂ ಆಗಲಿಲ್ಲ. ಆಗ್ಲೇ ಹೋಗಿ ಅವನ ಹತ್ರ ನಿನ್ನನ್ನು ಮದುವೆ ಆಗು ಅಂತ ಹೇಳಿದ್ರೆ ಅವನು ಒಪ್ಕೋತಾನಾ? ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಸ್ವಲ್ಪ ಪೇಷನ್ಸ್ ಇರಲಿ. ನನಗೂ ಕಾದು ಕಾದು ಸಾಕಾಗೋಗಿದೆ. ಇನ್ನು ನನ್ನಿಂದ ಆಗಲ್ಲ ಮಾಮ್. ಆಗಲೇಬೇಕು ನಕ್ಷತ್ರ. ಆ ರಾಧಾ ಈ ಮನೆಗೆ ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ನನಗಿದೆ. ಆದರೆ ಆ ಸತ್ಯನ ಕ್ರಿಶ್ ಒಪ್ಕೊಳ್ಳೋರ್ಗೂ ನಾವು ಕಾಯಲೇಬೇಕು. ಆಮೇಲೆ ನಾವು ಬೇಡ ಬೇಡ ಅಂದರೂ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗತ್ತೆ. ಅದು ನಿಜಾನೇ, ಬಟ್ ಇನ್ನು ಎಷ್ಟು ಕಾಯ್ಬೇಕು? ನನ್ನ ಹತ್ರ ಅಷ್ಟೊಂದು ಪೇಷನ್ಸ್ ಇಲ್ಲ ಮಾಮ್. ಡೇಟ್ ಫಿಕ್ಸ್ ಮಾಡೋಕ್ಕಾಗಲ್ಲ ನಕ್ಷತ್ರ. ಇಟ್ ಮೇ ಟೇಕ್ 2 days more or 2 days less. ಯು ಹ್ಯಾವ್ ಟು ವೇಟ್. ನಾನು ನಿನ್ನ ಭವಿಷ್ಯದ ಬಗ್ಗೆ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತಾ ಇಲ್ಲ ಅನ್ನೋ ಕ್ಲಾರಿಟಿ ನಿನಗಿದ್ರೆ ಒಳ್ಳೆಯದು. ನಾನೆಲ್ಲ ಸರಿ ಮಾಡ್ತೀನಿ ನಕ್ಷತ್ರ. ಡೋಂಟ್ ವರಿ. ಮಾಮ್ ಹೇಳಿದ್ರಲ್ಲಿ ಸತ್ಯ ಇದೆ. ನನ್ನ ಪೆದ್ದಿ ಥರ ಭಾವನ ಹಿಂದೆ ಹೋದರೆ ಅವನನ್ನು ಇನ್ನಷ್ಟು ಅವಾಯ್ಡ್ ಮಾಡ್ತಾನೆ. ಮಾಮ್ ಹೇಳ್ದಾಗೆ ಇದನ್ನು ತಾಳ್ಮೆಯಿಂದ ಹ್ಯಾಂಡಲ್ ಮಾಡಬೇಕು. ಮೋಸ್ಟ್ಲಿ ಅವ್ರ ಅಪ್ಪನ ಮನೆಗೆ ಏನಾದ್ರು ಹೋಗಿರ್ಬೋದಾ? ಹಲೋ, ಹಾಯ್ ಅಂಕಲ್.
ಕ್ರಿಶ್ ಸರ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂಕಲ್. ಅದು ರಾಧಾ ಹೇಗಿದ್ದಾಳೆ ಸರ್? ಅವಳು ನೋಡಿ ತುಂಬಾ ದಿನ ಆಯ್ತು. ತುಂಬ ದಿನ ಆಯ್ತಾ? ಹಲೋ ಹಲೋ ಕ್ರಿಶ್ ಸರ್. ಹಾಂ ಅಂಕಲ್, ಹೇಳಿ, ಕೇಳಿಸ್ತಾ ಇದೆ. ಅದೇ ರಾಧಾ ಹೇಗಿದ್ದಾಳೆ ಎಂದೆ ಸರ್. ರಾಧಾ ಚೆನ್ನಾಗಿದ್ದಾಳೆ ಅಂಕಲ್. ಸರಿ ಸರ್, ಸರಿ. ಸರ್ ಏನ್ ಸರ್ ಕಾಲ್ ಮಾಡಿದ್ದು? ಏನಿಲ್ಲ, ಹಾಗೆ ನೆನಪಾದ್ರಿ, ಅದಕ್ಕೆ ಕಾಲ್ ಮಾಡಿದೆ. ಸರಿ ಅಂಕಲ್, ಇಡ್ತೀನಿ, ಬಾಯ್. ಹಲೋ. ಹಾಗಾದ್ರೆ ಅವಳವ್ರ ಅಪ್ಪನ ಮನೆಗೂ ಹೋಗಿಲ್ಲ. ಇನ್ನೆಲ್ಲಿ ಹೋಗಿರ್ಬೋದು? ಓ ಗಾಡ್, ಹುಡ್ಕೋದು ಒಂದು ಚಟ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು ನನಗೆ. ಛ, ಕಷ್ಟನೇ ಪಡೆದೆ ಬೇಕಾಗಿದ್ದೇ ಆಗಿದೆ. ಇಂಥ ಅವಕಾಶನ ನಾನು ಉಪಯೋಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಆ ಭವಾನಿ ನನಗಿಂತ ಜೋರಾಗ್ಬಿಟ್ಟಿದ್ದಾಳೆ. ಕೆಲಸ ಆಗಲಿಲ್ಲ ಅನ್ನೋದಕ್ಕಿಂತ ಅವಳ ಮುಂದೆ ಶೇಪೋಟ್ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಏನಾಯ್ತಪ್ಪಮ್ಮ? ಯಾಕೆ ಕೂತಿದ್ಯಾ? ಸುಮ್ಮನೆ ತಲೆ ತಿನ್ಬೇಡ, ಹೇಳ್ತಾ ಇದ್ದೀನಿ. ಹೋಗಪ್ಪಮ್ಮ, ಅಲ್ಲಿ ನೋಡಿದ್ರೆ ಆನಂದ್ ಅವ್ರು ಬೈತಾರೆ, ಇಲ್ಲಿ ನೀನು ರೇಗ್ತೀಯ. ನಾನು ಇನ್ನು ಯಾರ ಹತ್ರ ಮಾತಾಡಲಿ? ಯಾವಾಗಲೂ ನಿನ್ನ ಗೋಲ್ಡ್ ಕೇಳದೆ ನನ್ನ ಕೆಲಸ ಅನ್ಕೋಬೇಡ, ನನಗೂ ತಲೆ ಕೆಟ್ಟು ಹೋಗಿದೆ. ಒಂದೊಂದ್ಸರಿ ಒಂದೊಂದು ಥರ ಆಡ್ತೀಯಲ್ಲ ಅಪ್ಪಮ್ಮ. ಅದೇನೋ ಅಕ್ಕ ಮನೆಯಿಂದ ಆಚೆ ಹೋಗಿರೋದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಏನೋ ಮಾಡ್ತೀನಿ ಅಂದೆ. ಈಗ ಆಕಾಶನೇ ತಲೆ ಮೇಲೆ ಬಿದ್ದಿರೋರ ಥರ ಆಡ್ತಿದ್ಯಲ್ಲ, ಏನಾಯ್ತು ಅಂತ ಸರಿಯಾಗಿ ಹೇಳ್ಬಾರ್ದಾ? ಆ ಕೆಲಸನೇ ಕಣೆ ವರ್ಕೌಟ್ ಆಗಿಲ್ಲ. ಆಗ್ಲಿಲ್ಲ ಅಂದ್ರೆ ಬಿಟ್ಟಾಕು. ಅಕ್ಕ ಈ ಮನೆಯಿಂದ ಆಚೆ ಹೋದ್ಲಲ್ವಾ, ಅದೇ ಖುಷಿ ಅಲ್ವಾ? ಅವಳು ಆಚೆ ಹೋಗಿರೋದು ನಿಜಾನೇ, ಆದ್ರೆ ಎಲ್ಲಿ ಹೋಗಿದ್ದಾಳೆ ಅನ್ನೋದು ಗೊತ್ತಿಲ್ವೇ? ಇವಾಗ ಯಾಕೆ ಗೊತ್ತಾಗಬೇಕು? ಎಲ್ಲರೂ ಹಾಳಾಗೋಗ್ಲಿ, ನಮಗೇನೋ. ನೀನು ಪೆದ್ದಿ ಅನ್ನೋದು ನನಗೆ ಗೊತ್ತು, ಆದರೆ ಅದನ್ನ ಪದೇ ಪದೇ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ನೋಡು, ರಾಧಾ ಎಲ್ಲಿ ಹೋಗಿದ್ದಾಳೆ ಅಂತ ನಮಗೆ ಗೊತ್ತಾದರೆ ಮಾತ್ರನೇ ಅವಳನ್ನ ಹೊರಗಡೆ ಹಾಕೋದ್ರಲ್ಲಿ ನಮ್ಮ ಕೈವಾಡೆ ಇದೆ ಅಂತ ನಾವು ಪ್ರೂವ್ ಮಾಡೋಕ್ಕಾಗೋದು. ತಿಳ್ಕೊ. ಇನ್ನೆಲ್ಲಿ ಹೋಗಿರ್ತಾಳಪ್ಪಮ್ಮ? ಸೀದಾ ಮನೆಗೆ ಹೋಗಿರ್ತಾಳೆ ಅಷ್ಟೇ. ನಂಗೆ ಯಾಕೋ ಡೌಟು ಕಣೆ, ನಿಮ್ಮಪ್ಪ ಏನಾದರೂ ಕಾಲ್ ಮಾಡಿದ್ನಾ? ಇಲ್ಲ, ಯಾಕೆ? ರಾಧಾ ಒಂದು ವೇಳೆ ಏನಾದರೂ ಅಲ್ಲಿಗೆ ಹೋಗಿದ್ದಿದ್ರೆ ನಾವೇ ಏನೋ ಕಿತಾಪತಿ ಮಾಡಿ ಅವಳನ್ನು ಕಳಿಸಿದ್ದೀವಿ ಅಂತ ನಿಮ್ಮಪ್ಪ ಕಾಲ್ ಮಾಡ್ತಿದ್ದ. ಅವ್ನು ನನಗೂ ಕಾಲ್ ಮಾಡಿಲ್ಲ, ನಿನಗೂ ಕಾಲ್ ಮಾಡಿಲ್ಲ ಅಂದರೆ ಅವಳು ಅಲ್ಲಿಗೆ ಹೋಗೇ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಇನ್ನು ಎಲ್ಲಿ ಹೋಗಿರಕ್ಕೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ಇರೋ ಬರೋದನ್ನೆಲ್ಲ ತನ್ನಲ್ಲೇ ತುಂಬಿಕೊಂಡಿರೋಳು. ಮಾನ ಮರ್ಯಾದೆಗೆ ತುಂಬ ಹೆದರ್ಕೋತಾಳೆ. ಬೇಜಾರು ಮಾಡ್ಕೊಂಡು ಎಲ್ಲಿ ಹಾಳಾಗೋದ್ಲೋ ಏನೋ. ಹೌದಲ್ವಾ ಅಪ್ಪಮ್ಮ? ಅವಳೇನೋ ಸೂಸೈಡ್ ಮಾಡ್ಕೊಬಿಟ್ಟಿದ್ರೆ? ಇನ್ನೇನ್ ಸರ್, ಒಳ್ಳೆ ಚಿಕ್ಕ ಮಕ್ಳ ತರ ಸ್ಟ್ರಾ ಹಾಕೊಂಡು ಎಳ್ನೀರು ಕುಡಿತಾ ಇದ್ದೀರಲ್ಲ, ಹಾಕುಡಿದ್ರೆ ಏನ್ ಮಜಾ ಇರುತ್ತೆ. ಹಲೋ, ಪುರುಷೋತ್ತಮಿಗೆ ಕಾಲ್ ಮಾಡೋ. ಸರಿ ಮಗ. ಇದನ್ನ ಟೇಬಲ್ ನಂಬರ್ 3 ಕೊಡ್ರಿ. ಓ, ಇವನು ಫೋನ್ ಮಾಡ್ತಿದ್ದಾನೆ. ಹಲೋ. ಪುರುಷೋತ್ತಮ್, ಅದೇ ಆ ನಂಬರ್ ಯಾವ ನೆಟ್ವರ್ಕಲ್ಲಿ ಇದೆ ಅಂತ ಏನಾದ್ರು ಗೊತ್ತಾಯ್ತಾ? ಸ್ವಲ್ಪ ಇರಪ್ಪ, ಅದನ್ನು ಹುಡ್ಕೋದು ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೆ ಅದರದೇ ಆದ ಪ್ರೊಸೀಜರ್ಸ್ ಇರುತ್ತೆ. ಸಿನಿಮಾದಲ್ಲಿ ತೋರ್ಸೋ ಥರ ಕೆಲಸ ಆಗಲ್ಲ ಅಂತ ಹೇಳೋನ್ಗೆ. ಪುರುಷೋತ್ತಮ್, ನನಗಿದು ಇಂಪಾರ್ಟೆಂಟು. ಅಟ್ ಎನಿ ಕಾಸ್ಟ್ ಆ ಇನ್ಫಾರ್ಮೇಶನ್ ನನಗೆ ಬೇಕೇ ಬೇಕು. ಪ್ಲೀಸ್. ಆಯಿತು, ಕೊಡೋಣ. ಆದರೆ ಇಮ್ಮಿಡಿಯೇಟ್ ಅಂದರೆ ಆಗಲ್ಲ. ರಾತ್ರಿ ಒಳಗೆ ಇನ್ಫಾರ್ಮ್ ಮಾಡ್ತೇನೆ ನಿಮಗೆ. ಪುರುಷೋತ್ತಮ್, ಹಲೋ. ಏನಾಯ್ತು? ಕಾಲ್ ಕಟ್ ಮಾಡ್ದ. ಪೊಲೀಸು ನಿಮ್ಮ ಸ್ನೇಹಿತರು ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ಸ್ನೇಹಿತನೇ ಪೊಲೀಸು. ಏನು ಪ್ರಯೋಜನ?
ರಾಧಾ, ವೇರ್ ಆರ್ ಯು? ಎಲ್ಲಿದ್ಯಾ?